ರಸ್ತೆ ಗುಂಡಿಗಳ ಬಗ್ಗೆ ಒಬ್ಬರಾದ್ಮೇಲೆ ಒಬ್ರು ಉದ್ಯಮಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಾರೆ. ಮೋಹನ್ ದಾಸ್ ಪೈ ಮಾತನಾಡಿದ್ದಾರೆ. ಟಿವಿ9 ಜೊತೆ ಮಾತನಾಡಿದಂತ ಸಂದರ್ಭ ಸರ್ಕಾರ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಮೋಹನ್ ದಾಸ್ ಪೈ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಪ್ರತಿ ಬಾರಿ ನೀವು ವಾಯ್ಸ್ ರೈಸ್ ಮಾಡ್ತಾ ಇರ್ತೀರಾ. ನಿಜಕ್ಕೂ ಕೂಡ ಬೆಂಗಳೂರು ಇವತ್ತು ತುಂಬ ದಾರುಣ ಸ್ಥಿತಿಯಲ್ಲಿದೆ. ಅಷ್ಟು ಮಟ್ಟಿಗೆ ಪಾರ್ಟ್ ಹೋಲ್ಸ್ ಇರ್ಬೋದು. ಸಿಟಿ ಅಷ್ಟು ಕಂಜಕ್ಷನ್ ಆಗ್ತಾ ಇದೆ. ಇವತ್ತು IT ಸಿಟಿ ಅಂತ ಇದ್ರು, ಇವತ್ತು IT ಕಂಪ್ನಿಗಳೇ ಬೆಂಗಳೂರು ಬಿಟ್ಟು ಹೋಗ್ತೀವಿ ಅಂತ ಇದ್ದಾವೆ. ನೋಡಪ್ಪ, ಬೆಂಗಳೂರಲ್ಲಿ ನಾನು ಒಬ್ಬನೇ ಒಂದು ಗೂಬೆ, ನಾನು ಒಂದೇ ಬಾಯಿ ಬಿಡ್ತೀನಿ, ಕ್ರಿಟಿಸೈಸ್ ಮಾಡ್ತೀನಿ, ಬೇರೆ ಯಾರೂ ಮಾಡಲ್ಲ. ಎಲ್ಲರೂ ಬಂದ್ಬಿಟ್ಟು ಮಾಡಬೇಕು. ಇದು ನಮ್ಮೂರು, ನಾವು ಈ ಊರಿಗೆ ಮುಂದೆ ತೊಗೊಂಡು ಹೋಗ್ಬೇಕು. ನಮ್ಮ ಸಿಟಿ ಇದು, ನಾವಿಲ್ಲಿ ಹುಟ್ಟಿದ್ದು ಬದುಕಿದ್ದು, ನಾವಿಲ್ಲಿ ನಾವು ಪ್ರಾಸ್ಪರ್ ಆಗಿದ್ದಿಲ್ಲ, ಇಲ್ಲೆಲ್ಲ ಬರಬೇಕು. ಜನರಿಗೆಲ್ಲ ಒಟ್ಟಿಗಾಗ್ಬಿಟ್ಟು ಪ್ರೊಟೆಸ್ಟ್ ಮಾಡಬೇಕು. ನಾನು ಅಪೀಲ್ ಮಾಡ್ತೀನಿ. ನಾವು ಒಬ್ಬನೇ ಮಾತಾಡ್ಬಿಟ್ಟು ಎಲ್ಲರಿಗೂ ಕೇಳೋದು ಸರಿಯಲ್ಲ. ನೀವೆಲ್ಲ ಒಟ್ಟಿಗೆ ಬರಬೇಕು ಅಂತ ಮಾತಾಡ್ತೀನಿ. ಇವಾಗ ಬೆಂಗಳೂರಲ್ಲಿ 5 MP NDA MPs, ಅವ್ರು ಎಲ್ಲರಿಗೂ ಹೇಳ್ತೀನಿ, ORL ಹೋಗ್ಬಿಟ್ಟು ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿ, ಮೀಡಿಯಾ ಕರೀರಿ. ನಾನು ಹೇಳ್ತೀನಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ, ನಮ್ಮ IT ಮಿನಿಸ್ಟ್ರಿಗೆ, ಅವ್ರು ಎಲ್ಲ ಮಾತಾಡಿ, ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಇದೇನು ಜಾಸ್ತಿ ಕೆಲಸ ಅಲ್ಲ. ಪಾಟಲ್ ಸರಿ ಮಾಡೋದು ಜಾಸ್ತಿ ಕೆಲಸ ಅಲ್ಲ. ಇದೇನು ಡೆಡ್ಡು ಟೆಕ್ನಾಲಜಿ ಅಲ್ಲ. ಸಿಟಿಯಿಂದ ಸ್ಟ್ರೀಟನ್ನು ಕ್ಲೀನ್ ಮಾಡೋದೇನಿಲ್ಲ. 8 ಲಕ್ಷ ಜನ ಕೆಲಸ ಮಾಡ್ತಾರಲ್ಲಿ. ಆ ಒಂದು ರಸ್ತೆ ಮಾಡೋಕ್ಕಾಗಲ್ವಾ? ಸರ್ಕಾರಕ್ಕೆ ಹೋಗ್ಬಿಟ್ಟು ಮಾತಾಡೋಕ್ಕಾಗಲ್ವಾ? ಅಲ್ಲಿ ಹೋಗಿ ಮಾಡಬೇಕು. ಎಲ್ಲ ಜನರಿಗೆಲ್ಲ ಬಂದುಬಿಟ್ಟು ಪ್ರೊಟೆಸ್ಟ್ ಮಾಡಬೇಕಾ? ನಾವು ಆ ರೋಡೆಲ್ಲ ಪ್ರೊಟೆಸ್ಟ್ ಮಾಡಿ ಗಲಾಟೆ ಮಾಡಬೇಕಾ? ಅದು ಬೇಕಾ ನಿಮಗೆ? ಇಲ್ಲಿ ಸರ್ಕಾರಕ್ಕೇನು ಮಾನ ಮರ್ಯಾದೆ ಇಲ್ವನ್ರಿ? ಇದು ಅಷ್ಟು ಮಾಡೋಕ್ಕಾಗಲ್ಲ. ಇದನ್ನು ಪಾಟೋಳೋದು ಮತ್ತೆ ಜಾಸ್ತಿನ. ನಮ್ಮ DK ಶಿವಕುಮಾರ್ ಬಂದರು ಪ್ರೊಟೆಸ್ಟ್ ಮಾಡಿ. ನಾನು ಸಿಕ್ಕಿದೆ ಅವ್ರಿಗೆ, ಹೇಳಿದೆ ಸರ್ ಇದೆಲ್ಲ ಮಾಡಿ ನಾನು ನೋಡ್ತೀನಪ್ಪ ಅಂತ ಹೇಳಿದ್ರು. ಒಳ್ಳೆಯವರು. ಅದೇನಾಯ್ತು? ಏನೂ ಆಗಿಲ್ಲ. ಅಟೆನ್ಷನ್ ಸ್ಪ್ಯಾನೇ ಕಮ್ಮಿ. ಏನ್ರಿ ಇದು? ಈ ಥರ ಓಡಿಸೋದು ಒಂದು ಊರು? ಈ ಥರ ಮಾಡ್ದ ಸರ್ಕಾರ? 2 ವರ್ಷ ಆಯ್ತು ಇವರು ಬಂದುಬಿಟ್ಟು. ಇವರೇನು ಇಲ್ಲ BJP ಮಾಡಿದ್ರು, BJPನೂ ಅದೇ, ಕಾಂಗ್ರೆಸ್ ಮಾಡ್ದು ಹೇಳ್ತಾರೆ. ಎಲ್ಲರೂ ಒಂದೇ, ದುಡ್ಡು ಮಾಡಿ ಎಲ್ಲರೂ ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾರೆ. ಸರ್, ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಆದರೆ ಈ ಟ್ರಾಫಿಕ್ಕು, ಈ ಪಾರ್ಟ್ ಹೋಲ್ಸು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಬರೀ ರೋಡ್ಸ್ ಹಾಕ್ತಾರೆ, ಬರ್ತಾರೆ. ಏನು ಸೊಲ್ಯೂಷನ್ ಆಗ್ತಾ ಇದೆ ಸರ್? ಸೊಲ್ಯೂಷನ್ ಏನಪ್ಪ? ನೋಡಪ್ಪ, ಸೊಲ್ಯೂಷನ್ ಏನು ಬೇಕಾ? DK ಶಿವಕುಮಾರ್ ಹೋಗ್ಬಿಟ್ಟು RK ಮಿಶ್ರಾಗೆ ಅಡ್ವೈಸರ್ ಮಾಡಬೇಕು. ORRಗೆ RK ಮಿಶ್ರಾ ಪ್ಲ್ಯಾನ್ ಮಾಡಿದ್ದಾರೆ. ಆಮೇಲೆ ನರೇಶ್ ವೆಂಕಟರಾಮನ್ನು ಆ ORR ಏನೇನು ಮಾಡಬೇಕು ಎಲ್ಲ ಪ್ಲ್ಯಾನ್ ಮಾಡಿ ಸ್ಕೀಮ್ ಕೊಟ್ಟಿದ್ದಾರೆ. ಅದೇನೋ ಸ್ಮಾರ್ಟ್ ಬ್ಯಾಂಗ್ಳೂರ್ ಏನೋ ಇದೆಲ್ಲ, ಒಂದು ಚೀಫ್ ಇಂಜಿನಿಯರ್ ಕೆಲಸ. ಅವ್ರು ಟೆಂಡರ್ ಮಾಡಬೇಕು. ಟೆಂಡರ್ ಮಾಡಿಲ್ವೋ ಏನೋ ಗೊತ್ತಿಲ್ಲ. ನಾನು ಹಿಂದಿನ ವಾರ ಕೇಳೋಕ್ಕೆ ಟೆಂಡರೇ ಮಾಡಿಲ್ಲ. ಯಾಕೆ ಟೆಂಡರ್ ಮಾಡಿಲ್ಲ? ನಿಮ್ಗೆ ಗೊತ್ತು ಯಾಕೆ ಟೆಂಡರ್ ಮಾಡಿಲ್ಲ? ದುಡ್ಡು ಕಿತ್ಕೊಳ್ಳೋದು ಹೆಂಗೆ ಮಾಡಿ? ಅದೇ ಬುದ್ಧಿ, ಅದೇ